ಸೊ ಗೈಸ್ ಇವತ್ತು ನಾವು ಬಂದಿರೋದು KFCಗೆ. ಆಯಿತು. ಆಮೇಲೆ KFCಲಿ ಜನ ಅದಕ್ಕೆ ದುಡ್ಡು ಜಾಸ್ತಿ ಕೊಟ್ಟರೆ ಪರವಾಗಿಲ್ಲ ಅಂತ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ KFC ಕ್ಯಾನ್ಸಲ್ಡ್, ಪ್ಲ್ಯಾನ್ ಕ್ಯಾನ್ಸಲ್ಡ್. 1 hour later. 1 ಅವರ್ ಆಯಿತು, ಇನ್ನೂ ಬುಕ್ಕಿಂಗ್ ಮಾಡ್ತಾವ್ರೆ. ಇಷ್ಟೊತ್ತಾದ್ರೂ ಮಾಡಿಲ್ಲ. 2 hours later. ಇಷ್ಟೊತ್ತಾದರೂ ಬಂದಿಲ್ಲ. ನೋಡ ಎಷ್ಟು ಚಂದ ಅಲ್ಲ. ಇವತ್ತು KFC ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇತ್ತು ಅಂತ ಎಲ್ಲರೂ ಬಂದಿದ್ವಿ. ಸೊ ಇವಾಗ ಅವ್ರದ್ದು ಟೇಸ್ಟ್ ರೆಕಮೆಂಡೇಶನ್ ಕೇಳೋಣ. ಚೆನ್ನಾಗಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ಮೇಲ್ಗಡೆ ಓನರ್ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಬಿಟ್ಬಿಟ್ಟವನಿ. ಎಲ್ಲ ಸತ್ತಾಗಿರೋ ಕೋಳಿ ಹಾಕ್ಬಿಟ್ಟು ಎಲ್ರು ಟೇಸ್ಟ್ ಚೆನ್ನಾಗಿಲ್ಲ, ನಾಟ್ ವರ್ತ್ ಇಟ್. ಸೊ ಇನ್ನೊಂದು ರೆಕಮೆಂಡೇಶನ್ ಕೇಳೋಣ. ಇವನ ಹೆಸರು ವಿವೇಕ್ ಅಂತ. ಇವನ ಹೆಸರು ವಿಜಯ್ ಅಂತ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟೆ ಟೇಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತು. ನೀನ್ ಮೂಳೆ ಟೇಸ್ಟ್ ಹೆಂಗಿತ್ತು ಹೇಳು? ಚೆನ್ನಾಗಿತ್ತು, ಪರವಾಗಿಲ್ಲ. ಇವಾಗ ಆಫರ್ ಟೈಮಲ್ಲಿ ಬರ್ಬೇಕಾ ಬೇಡವಾ ಅಂತ ಇಬ್ರನ್ನ ಕೇಳ್ತೀನಿ, ನೋಡೋಣ. ಆಫರ್ ಟೈಮಲ್ಲಿ ಬರ್ಬೇಕಾ ಬೇಡವಾ? ಬೇಡ, ಇಲ್ಲಿಗೆ ಬೇಡ, ಬೇರೆ ವಿಜಯ್ ಮನೆಗೆ ಹೋಗು. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಆಫರ್ ಟೈಮಲ್ಲಿ ಹೋಗ್ಬೇಕಲ್ಲ KFCಗೆ ಬರಬೇಡ್ರಿ. ಇಮೋಷನಲ್ ಡ್ಯಾಮೇಜ್. ಗೈಸ್ ಇವತ್ತು ಏನದು KFC ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವನೇ ಪ್ಲ್ಯಾನ್ ಕೊಟ್ಟಿದ್ದು, ಏನೂ ಚೆನ್ನಾಗಿರಲಿಲ್ಲ. ಯಾರು ಇನ್ಮೇಲೆ ಆಫರ್ ಇದ್ದೀರೋ KFCಗೆ ಹೋಗ್ಬೇಡಿ. ಸೊ ಮತ್ತೆ RCB ಮ್ಯಾಚ್ ನೋಡಕ್ಕೆ ಹೋಗೋಣ. ಸೊ ಬಾಯ್. ಜೈ RCB. ಇಲ್ಲಿ RCB, ಇಲ್ಲಿ ಜೈ RCB. ಹೇಳ್ತವ್ರಲ್ಲ ಮೂರೇ 3 ಫೋರ್ಸ್ ಹಾಕಿಲ್ಲ ಅಂದ್ರೆ ಸಾಕ್ ಬಿಡೋಲಿ, ಆರಾಮಾಗಿ ಡಿಫೆಂಡ್ ಮಾಡ್ತಾರೆ.